ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ರಂಜಿತಾ ದುನಿಯಾಗೆ ಸ್ವಾಗತ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಮ್ಯಾರೇಜ್ ಫಂಕ್ಷನ್ಸ್ ಇರುತ್ತೆ ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಕ್ಲೋಸ್ ರಿಲೇಟಿವ್ ಮ್ಯಾರೇಜ್ ಫಂಕ್ಷನ್ ಅಂತ ಹೇಳ್ಬೋದು. ಸೊ ಅದರ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಹಿಂದಿನ ದಿನ ಅಂದರೆ ಹಳದಿ ಫಂಕ್ಷನ್ಸ್ ಇರುತ್ತೆ, ಅದ್ರ ಜೊತೆಗೆ ಮೆಹಂದಿ ಫಂಕ್ಷನು ಇದೆ. ಸೊ ಅದನ್ನ ಅಟೆಂಡ್ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಸೊ ನಾಳೆ ಬಂದು ನಿಮಗೆ ಮದುವೆ ಇರುತ್ತೆ, ಅದರ ಕ್ಲಿಪ್ಪಿಂಗ್ಸನ್ನು ಇದೇ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಸೊ ತುಂಬ ದಿನಗಳ ನಂತರ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಡೈಲಿ ವ್ಲಾಗ್ ಮಾಡದೇ ಇದ್ರೂ ಸೊ ಅಟ್ಲೀಸ್ಟ್ ಈ ಥರ ಸ್ಪೆಷಲ್ ಇವೆಂಟ್ ಏನಾದರೂ ಇದ್ದರೆ ಆವಾಗ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೀನಿ, ಕಂಪ್ಲೀಟ್ ಲುಕ್ನ ನಿಮ್ಗೆ ತೋರಿಸ್ತೀನಿ. ವ್ಲಾಗ್ ಅಂತೂ ಸೂಪರ್ ಫನ್ ಆಗಿರುತ್ತೆ ಅಂತ ಭಾವಿಸ್ತೀನಿ, ನಿಮಗೂ ಇಷ್ಟ ಆಗುತ್ತೆ. ಒಂದು ವೇಳೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ಈ ಥರ ರೆಡಿ ಆಗಿದ್ದೀವಿ. ಸೊ ನೆಕ್ಸ್ಟ್ ಮದುವೆ ಮನೆಗೆ ಹೊರಡೋದು, ಬನ್ನಿ ಹೊರಡೋಣ. ಓಕೆ, ಅಲ್ಲಿಂದ ಹೊರಟು ಇವಾಗ ಮದುವೆ ಮನೆಗೆ ರೀಚ್ ಆಯಿತು. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಮಾತ್ರ. ಆ್ಯಂಡ್ ಈ ಸೆಟಪ್ ಬಂದ್ಬಿಟ್ಟು ಈ ಮೆಹಂದಿಗೆ ಕೂತ್ಕೋತಾರಲ್ಲ, ಫೋಟೋಸ್ಗಾಗಿರ್ಬೋದು, ಅವ್ರು ಮೆಹಂದಿ ಶಾಸ್ತ್ರ ಮಾಡೋದಕ್ಕೆ ಈ ಥರ ಸೆಟಪ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ಈ ಸೆಟಪ್, ಲೈಟಿಂಗ್ಸ್ ಆಗಿರ್ಬೋದು ಎಲ್ಲರೂ. ಆ್ಯಂಡ್ ಆಲ್ಸೋ ಈ ಕ್ಲೋಸ್ ರಿಲೇಟಿವ್ಸಲ್ಲಿ ಈ ಥರ ಮದುವೆ ಫಂಕ್ಷನ್ನ ಹಿಂದಿನ ದಿನ ಮೆಹಂದಿ ಶಾಸ್ತ್ರದೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಮಂಗಳೂರಲ್ಲಂತೂ. ಕೆಲವರಲ್ಲಿ ಸತ್ಯನಾರಾಯಣ ಪೂಜೆ ಆ ಥರದ್ದೆಲ್ಲ ಇಟ್ಕೋತಾರೆ, ಅದಾದಮೇಲೆ ಮೆಹಂದಿ ಶಾಸ್ತ್ರ ಮಾಡ್ತಾರೆ. ಇಲ್ಲೂ ಹಾಗೆ ಸತ್ಯನಾರಾಯಣ ಪೂಜೆ ಆದಮೇಲೆ ಮೆಹಂದಿ ಶಾಸ್ತ್ರ ಇಟ್ಕೊಂಡಿದ್ದಾರೆ. ನನ್ನ ಕಸಿನ್ಸು, ನನ್ನ ಅಮ್ಮ ನೋಡಿ, ಅಮ್ಮ ಬಂದಿದ್ದಾರೆ. ಸೊ ನಾನು, ಅಮ್ಮ, ನನ್ನ ಮಕ್ಕಳು ಇಬ್ಬರು ಬಂದಿರೋದು. ಸೊ ಆಲ್ಮೋಸ್ಟ್ ಇವಾಗ ಎಲ್ಲರೂ ಜನ ಬರ್ತಾ ಇದ್ದಾರೆ, ಯಾಕೆಂದರೆ 7 ಗಂಟೆ ಅಷ್ಟರಲ್ಲೇ ಪೂಜೆ ಎಲ್ಲ ಮುಗ್ದಿತ್ತು. ಸತ್ಯನಾರಾಯಣ ಪೂಜೆ ಕಾಮನ್ ಆಗಿ ಮಂಗಳೂರಲ್ಲಿ ಹಿಂದಿನ ದಿನ ಮಾಡ್ತಾರೆ. ಅಂದರೆ ನಮ್ಮ ಮದುವೆ ಚೆನ್ನಾಗಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸತ್ಯನಾರಾಯಣ ಪೂಜೆನ ಕಾಮನ್ ಆಗಿ ಎಲ್ಲರೂ ಮಾಡ್ತಾರೆ. ಸೊ ಆ ಫಂಕ್ಷನ್ ಆದಮೇಲೆ ನೆಕ್ಸ್ಟ್ ಮೆಹಂದಿ ಫಂಕ್ಷನ್ ಆಗಿರೋದು. ಸೊ 7 ಗಂಟೆಗೆ ಮುಗ್ದಿರೋದ್ರಿಂದ ತುಂಬ ಗ್ಯಾಪ್ ಇತ್ತಲ್ವ. ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೋತಾ ಇದ್ರು ಆರಾಮಾಗಿ. ಅದ್ರ ಜೊತೆಗೆ ನನ್ನ ಮಕ್ಕಳಂತೂ ಇಬ್ಬರು ಡ್ಯಾನ್ಸ್ ಮಾಡಿಕೊಂಡು ಸ್ಟೇಜಲ್ಲಿ ಅಂತೂ ಹಿಡಿಯೋಕ್ಕಂತೂ ಆಗ್ತಾನೇ ಇರಲಿಲ್ಲ, ಅಷ್ಟು ಎಂಜಾಯ್ ಥರ ಮಾಡ್ತಾಯಿದ್ರು. ಇವಾಗ ಜನ ಸೇರ್ತಾಯಿದ್ರು, ಯಾಕಂದರೆ 8:30 ಅಷ್ಟರಲ್ಲಿ ಮೆಹಂದಿ ಫಂಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ. ನಾನು ಅದರ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ, ನಿಮಗೆ ಯಾವ ಥರ ಅಂದರೆ ನಿಮ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ತೋರಿಸ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಸೊ ಎಲ್ಲರಲ್ಲೂ ಈ ಥರ ಒಡನಾಟ, ಸೊ ಮಾತಾಡೋದು, ತುಂಬ ವರ್ಷ ಆದಮೇಲೆ ಮೀಟ್ ಮಾಡಿರ್ತೀರಿ, ಎಲ್ಲರೂ ಕಷ್ಟ ಸುಖ ಹೇಳ್ಕೊತಾರೆ, ಹಂಚ್ಕೋತಾರೆ. ಮದುವೆ ಮನೆ ಅಂದರೆ ಹಾಗೆ ಅಲ್ವಾ, ಸಂಭ್ರಮ, ಸಡಗರ, ನಗು, ಅಳು ಎಲ್ಲ ಇದ್ದಿರುತ್ತೆ, ಎಲ್ಲ ಮಿಕ್ಸಪ್ ಆಗಿರುತ್ತೆ. ಸೊ ಅದಕ್ಕೆ ನನಗೆ ಈ ಥರ ಮದುವೆ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆಲ್ಲ ತುಂಬಾ ಇಷ್ಟ ಆಗಿರುತ್ತೆ. ಅದು ಕ್ಲೋಸ್ ಫ್ಯಾಮಿಲೀಸ್ ಅಂತಂದಾಗ ಎಲ್ಲರೂ ಸೇರಿರ್ತಾರೆ, ಎಲ್ಲರೂ ಪರಿಚಯ ಇರ್ತೀರಿ, ಎಲ್ಲರಲ್ಲೂ ಮಾತಾಡೋ ಅಷ್ಟರಲ್ಲಿ ಯಾವಾಗ ಟೈಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ, ಅಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಇವರೆಲ್ಲ ನನ್ನ ಅಕ್ಕಂದಿರು. ಸೊ ನಮ್ಮ ದೊಡ್ಡಮ್ಮನ ಮಕ್ಕಳು, ಮಾವಿನ ಮಕ್ಕಳು ಎಲ್ಲರೂ ಬಂದಿದ್ದರು. ಸೊ ಆಲ್ಮೋಸ್ಟ್ ಎಲ್ಲರನ್ನೂ ನಾನು ಮೀಟ್ ಮಾಡಿರೋ ಪ್ಲೇಸ್ ಅಂತ ಹೇಳ್ಬೋದು. ಇವಾಗ ಆಲ್ಮೋಸ್ಟ್ ಜನ ಎಲ್ಲ ಸೇರ್ತಾ ಇದ್ದಾರೆ. ಓಕೆ, ಇನ್ನೇನು ಮೆಹಂದಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಈ ಥರ ಗಿಫ್ಟ್ಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಬ್ರೈಡ್ ವರ್ಷ ಇದ್ದಾಳಲ್ಲ, ಸೊ ಅವರು ತನಗೆ ಬೇಕಾಗಿರೋರಿಗೆ, ಅಂದರೆ ಹತ್ತಿರದ ರಿಲೇಟಿವ್ಸ್ ಆಗಿರೋರಿಗೆ ಈ ಥರ ಗಿಫ್ಟ್ಗಳನ್ನ ಕೊಡ್ತಾರೆ. ಸಾಮಾನ್ಯವಾಗಿ ಕೆಲವು ಕಡೆ ಈ ಥರ ಕೊಡ್ತಾರೆ, ಕೆಲವು ಕಡೆ ಕೊಡದೇ ಇರ್ಬೋದು. ಸೊ ಮನೆಯಲ್ಲಿ ಏನಾದರೂ ಫಸ್ಟ್ ಮ್ಯಾರೇಜ್ ಏನಾದರೂ ಆಗ್ತಾ ಇದೆ, ಅವ್ರ ಫಸ್ಟ್ ಫಂಕ್ಷನ್ ಏನಾದರೂ ನಡೀತಾ ಇದೆ ಅಂತಂದಾಗ ಈ ಥರ ಹಿರಿಯರಿಗಾಗಿರ್ಬೋದು, ಅವ್ರ ಹತ್ತಿರ ರಿಲೇಟಿವ್ಸ್ ಆಗಿರ್ಬೋದು, ದೊಡ್ಡಪ್ಪ ಚಿಕ್ಕಪ್ಪದಿರು ಈ ಥರ ಇರೋರಿಗೆ, ತನಗೆ ಬೇಕಾಗಿರೋರಿಗೆ ಈ ಥರ ಗಿಫ್ಟ್ಗಳನ್ನ ಕೊಟ್ಟು ಅವರಿಂದ ಬ್ಲೆಸ್ಸಿಂಗ್ನ ತೊಗೊಳ್ಳೋವಂಥದ್ದು ಅದು ಕೂಡ ನಡೀತಾ ಇತ್ತು. ಸೊ ಮೆಹಂದಿ ಶಾಸ್ತ್ರ ಕೂಡ ನಡೀತಾ ಇದೆ. ಮೆಹಂದಿ ಶಾಸ್ತ್ರ ನಡೀತಾ ಇದೆ. ಓಕೆ, ಮದ್ರಂಗಿ ಶಾಸ್ತ್ರ ಮಾಡೋದಕ್ಕಿಂತ ಮುಂಚೆ ಸೊ ತುಳುನಾಡಿನಲ್ಲಿ ಎಲ್ಲರ ಮನೆ ಮುಂದೆ ಈ ಥರ ತುಳಸಿ ಕಟ್ಟೆ ಇರುತ್ತೆ. ಫಸ್ಟು ಯಾವಾಗಲೂ ಈ ಥರ ತುಳಸಿ ಕಟ್ಟೆಗೆ ನಮಸ್ಕಾರ ಮಾಡಬೇಕು, ಅದಾದಮೇಲೆ ಇಲ್ಲ ಅಂತ ಕನ್ಸಿಡರ್ ಮಾಡ್ತಾರೆ ತುಳುನಾಡಿನಲ್ಲಿ. ಸೊ ಅದಾದಮೇಲೆ ಶಾಸ್ತ್ರಗಳನ್ನ ಆರಂಭ ಮಾಡುವಂಥದ್ದು. ಇನ್ನು ಕೆಲವರು ಏನು ಮಾಡ್ತಾರೆ, ತುಳಸಿ ಕಟ್ಟೆ ಎದುರುಗಡೆನೇ ಈ ಥರ ಶಾಸ್ತ್ರಗಳನ್ನ ಮಾಡ್ತಾರೆ. ಸೊ ಇವರು ಒಂದು ರೌಂಡ್ ತುಳಸಿ ಕಟ್ಟೆಗೆ ಬಂದು ಅದಾದಮೇಲೆ ಈ ಥರ ಸ್ಟೇಜಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ ಕೆಲವರು ಮುತ್ತೈದೆಯರು ಒಂದೊಂದು ಕೈಯಲ್ಲಿ ಈ ಥರ ದೀಪ ಆಗಿರ್ಬೋದು, ಆಮೇಲೆ ಮನೆಯಲ್ಲೇ ಈ ಮದರಂಗಿನ ಕಡ್ದ್ಬಿಟ್ಟು ಸೊ ಅದರಲ್ಲಿ ಶಾಸ್ತ್ರ ಮಾಡೋವಂಥದ್ದು. ಸಾಮಾನ್ಯವಾಗಿ ಕೋನಲ್ಲೆಲ್ಲ ಹಾಕ್ತಾರಲ್ವ, ಸೊ ಅದು ಆಮೇಲೆ ಬೇಕಾದ್ರೆ ಹಾಕೋಬೋದು. ಸ್ಟಾರ್ಟಿಂಗಲ್ಲಿ ಈ ಥರ ಮನೆಯಲ್ಲೇ ಕಡ್ದು ಮಾಡಿರೋ ಅಂಥ ಮೆಹಂದಿನ ಮದುಮಗಳಿಗೆ ಇಡಬೇಕು ಅನ್ನೋ ಸಂಪ್ರದಾಯ ಇದೆ. ಸೊ ಅದು ಆ ಥರ ಮಾಡ್ತಾಯಿದ್ದಾರೆ ಎಲ್ಲರೂ ಕೂತ್ಕೊಂಡು. ಈ ಥರ ಬೇಕಾದ್ರೆ ಫೋಟೋ ಬೇರೆನೂ ತೊಗೋಬೋದು, ಎಲ್ಲರೂ ಫೋಟೋ ತೊಗೋತಾರೆ ಆ ಥರ ಮದರಂಗಿ ಶಾಸ್ತ್ರದಲ್ಲಿ. ಸೊ
ಎಲ್ಲರೂ ಒಬ್ಬೊಬ್ಬರಾಗಿ ಒಂದೊಂದು ಫೋಟೋಸ್ ತೊಗೋತಾ ಇದ್ರು. ಸೊ ಎಲ್ಲ ಕ್ರೌಡ್ ಎಲ್ಲ ಕಡಿಮೆ ಆದಮೇಲೆ ಸೊ ನಾವು ಫೋಟೋಸ್ ತೊಗೊಳ್ಳೋಣ ಅಂತ ಹೊರಟ್ವಿ. ಸೊ ಯಾಕೆಂದರೆ ತುಂಬ ಲೇಟ್ ಆಗಿತ್ತು. ಸೊ ಲೇಟ್ ಅಂದರೆ 9:30 ಆ ಥರ ಆಗಿತ್ತು. ಸೊ ನಾವು ವಾಪಸ್ ಮನೆಗೆ ಕೂಡ ಬರಬೇಕಾಗಿತ್ತು. ಯಾಕೆಂತಂದರೆ ಮಕ್ಕಳು ತುಂಬ ಹಠ ಮಾಡ್ತಾಯಿದ್ರು. ಸೊ ಅವ್ರಿಗೂ ಒಂಥರ ನಿದ್ದೆ ಬರ್ತಾಯಿತ್ತು. ತುಂಬ ಆಟ ಆಡ್ತಾಯಿದ್ರು ಇದು ಆ ಟೈಮಲ್ಲಿ. ಹಸು ಬೇರೆ ಆಗಿತ್ತು. ಸೊ ಊಟ ಮಾಡ್ಕೊಂಡು ನಾವು ಬೇಗ ಮನೆಗೆ ಹೊರಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಈ ಥರ ಫೋಟೋಸ್ ತೊಗೊಳ್ಳೋಣ ಅಂತ ಹೊರಟ್ವಿ. ಸೊ ಅದಾದಮೇಲೆ ನಾಳೆ ಬೆಳಿಗ್ಗೆ ಕೂಡ ಬೇಗ ಬರಬೇಕಿತ್ತು. ಸೊ ಬೇಗ ಹೋದರೆ ಬೇಗ ರೀಚ್ ಆಗ್ಬೋದು ಅಂತ ಅನ್ನೋ ಉದ್ದೇಶಕ್ಕೆ ಫೋಟೋಸ್ ತೊಗೊಂಡ್ವಿ. ಅದಲ್ಲದೆ ಊಟ ಅಂತೂ ತುಂಬ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಮಕ್ಕಳಿಗೆ ತಿನ್ನಿಸ್ಬಿಟ್ಟು ಸೊ ನಾನು ಹೊರಟೆ. ಓಕೆ, ನಿನ್ನೆ ಹಲ್ದಿ ಫಂಕ್ಷನ್ನ ಮುಗಿಸಾಯಿತು. ಸೊ ಇವತ್ತು ಬೆಳಿಗ್ಗೆ ಮದುವೆಗೆ ಹೊರಟಿದ್ದೀವಿ. ತುಂಬ ಲೇಟ್ ಆಯಿತು, ಆದರೂ ಪರವಾಗಿಲ್ಲ, ಮಕ್ಕಳಿದಾರಲ್ಲ. ಸೊ ಹಾಗಾಗಿ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಹಾಗಾಗಿ ಮದುವೆಗೆ ಹೊರಟಿದ್ದೀವಿ. ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ಈ ಡ್ರೆಸ್ ಯಾವುದಪ್ಪ ಅಂತಂದರೆ ಲೆಹೆಂಗಾ ಥರ ನನ್ನ ಸಿಸ್ಟರ್ ಮದುವೆಗೆ ಹಿಂದಿನ ದಿನ ತೊಗೊಂಡಿರೋದು. ಸೊ ಅದೆಲ್ಲೂ ಹಾಕಿರಲಿಲ್ಲ. ಆಲ್ಮೋಸ್ಟ್ 4 ಇಯರ್ಸ್ ಆಗ್ತಾ ಬಂತು. ಸೊ ಯಾಕೆ ಇದಕ್ಕೆ ಹಾಕಬಾರ್ದು, ಯಾವಾಗಲೂ ಸಾರಿ ಅಂತಂದರೆ ಈ ಬಿಸಿಲಲ್ಲಿ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ಲೆಹಂಗಾ ತೊಗೊಂಡಿದ್ದೀನಿ. ಸಿಂಪಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಮನೇಲಿ ಹೇಗಿರುತ್ತೆ, ನಮ್ಮ ಫ್ಯಾಮಿಲೀಸ್ ಯಾರು, ಸೊ ಎಲ್ಲರದೊಂದು ಎಷ್ಟು ಕ್ಲಿಪ್ಪಿಂಗ್ ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ್ನ ತೊಗೋತೀನಿ. ಲೆಟ್ಸ್ ಗೋ. ಅಂತೂ ಇಂಥ ವೆಡ್ಡಿಂಗ್ ಹಾಲ್ಗೆ ರೀಚ್ ಆದ್ವಿ ಆಯಿತಾ. ಸೊ ತುಂಬಾ ಕ್ರೌಡ್ ಇತ್ತು. ನಾನು ರೀಚ್ ಆಗೋ ಟೈಮಲ್ಲಂತೂ ತುಂಬ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಸೊ ಇವರೆಲ್ಲ ನನ್ನ ಸಿಸ್ಟರ್ ಇವಳು, ಸೊ ನನ್ನ ಕಸಿನ್ಸ್ ಎಲ್ಲ. ಸೊ ಇವರೆಲ್ಲ ಏನು ಆಲ್ರೆಡಿ ಬೇಗನೆ ರೀಚ್ ಆಗಿದ್ದಾರೆ. ಬೆಳಿಗ್ಗೆ 6:30 ಅಷ್ಟರಲ್ಲಿ ಅವ್ರು ಆಲ್ರೆಡಿ ಹಾಲಲ್ಲಿ ಇದ್ದಾರೆ. ಸೊ ನಾವು ರೀಚ್ ಆಗಬೇಕಾದ್ರೆ ಒಂಚೂರು ಲೇಟ್ ಆಯಿತು. ಇಲ್ಲಿ ಫೋಟೋ ಸೆಷನ್ಸ್ ಆಲ್ರೆಡಿ ನಡೀತಾ ಇದೆ. ಸೊ ಮದುವೆ ದಾರೆ ಎಲ್ಲ ಮುಗ್ದಿತ್ತು. ಸೊ ನಾವು ರೀಚ್ ಆಗಬೇಕಾದ್ರೆ ಸೊ ಎಲ್ಲ ಕೂತಾಡ್ಕೊಂಡು ಈ ಥರ ರೌಂಡಾಗಿ ಮಾತಾಡ್ಕೋತಾ ಇದ್ವಿ. ಸೊ ಎಲ್ಲ ಕ್ಲಿಪ್ಪಿಂಗ್ಸ್, ಯಾವ ಕ್ಲಿಪ್ಪಿಂಗ್ಸು ತೊಗೊಳಕ್ಕಾಗಿಲ್ಲ ಆ್ಯಕ್ಚುಲಿ. ಯಾಕೆಂದರೆ ಕ್ರೌಡ್ ಇತ್ತಲ್ವ. ಸೊ ಮಕ್ಕಳು ಆ ಕಡೆ ಈ ಕಡೆ ಓಡಾಡೋದು, ಮಕ್ಕಳನ್ನ ಹಿಡಿಯೋದು ಇದೇ ಆಗೋಗಿತ್ತು ನನಗೆ. ತುಂಬ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನನ್ನ ಮಗ ಅಂತೂ ಒಂದು ಕಡೆ ಕೂರ್ತಾ ಇರಲಿಲ್ಲ. ಸೊ ಹಾಗಾಗಿ ಅವ್ನಿಗೆ ಐಸ್ ಕ್ರೀಮ್ ಕೊಟ್ಟು ಕೂರಿಸಿದ್ದೆ ಒಂದು ಕಡೆಯಲ್ಲಿ. ಸೊ ಅಮ್ಮ ಮತ್ತು ನನ್ನ ಚಿಕ್ಕ ಮಗ ಅಂತೂ ಈ ಥರ ಕೂರಿಸಿದ್ವಿ. ಸೊ ಆವಾಗ ನನ್ನ ಕಸಿನ್ಸ್ ಎಲ್ಲ ಬಂದು, ನಮ್ಮ ಅಕ್ಕ ಎಲ್ಲ ಬಂದು ಈ ಥರ ಐಸ್ ಕ್ರೀಮ್ ಕೇಳೋದು. ಸೊ ಈ ಥರ ಎಲ್ಲ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಫಂಕ್ಷನ್ಸ್ ಎಲ್ಲ. ಸೊ ಆಲ್ರೆಡಿ ಇವಾಗ ಊಟಕ್ಕೆಲ್ಲ ಫುಲ್ ಕ್ರೌಡ್ ಆಗಿದ್ರು. ಸೊ ಎಲ್ಲ ಔಟಕ್ಕೆ ಹೋಗ್ತಾಯಿದ್ರು. ಸೊ ನಾನು ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ನಮ್ಮ ಅಮ್ಮನ ಊಟ ಕಳಿಸ್ದೆ. ಸೊ ಇವರೆಲ್ಲ ಊಟ ಮಾಡ್ತಾಯಿದ್ರು. ಊಟ ಅಂತೂ ಸಖತ್ತಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಸೊ ಇಷ್ಟೇ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿರೋದು ಫ್ರೆಂಡ್ಸ್, ಇದಕ್ಕಿಂತ ಹೆಚ್ಚು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.